ನನ್ನ ಪ್ರಿಯ ಭಾರತ ಬದಲಾಗ್ತಾ ಇದೆ. ನನ್ನ ಭವ್ಯ ಭಾರತ ವಿಕಾಸದ ಹೆಸರಿನಲ್ಲಿ ವಿನಾಶದ ಕಡೆಗೆ ದಾಪುಗಾಲುಗಳನ್ನು ಇಡುತ್ತಾ ಇದೆ. ನನ್ನ ಮಹಾನ್ ಭಾರತ ಹಸಿ ಹಸಿ ಸುಳ್ಳುಗಳನ್ನೇ ಪರಮ ಸತ್ಯ ಅಂತ ನಂಬ್ತಾ ಇದೆ. ಕಳ್ಳನಾಯಕರ ಪೊಳ್ಳು ಮಾತುಗಳೆಲ್ಲವನ್ನೂ ನನ್ನ ಭಾರತ ಮರುಮಾತಿಲ್ಲದ ಹಾಗೆ ಒಪ್ಕೊಳ್ತಾ ಇದೆ. ಚಿನ್ನದ ರಸ್ತೆಗಳು ಬಂದವು, ರೂಪಾಯಿಗೊಂದು ಡಾಲರ್ ಸಿಕ್ತು, ಕೋಟ್ಯಾನುಕೋಟಿ ಉದ್ಯೋಗಗಳು ಬೀದಿಗೆ ಬಂದು ಬಿದ್ದು ಹೋದವು. ಇಂತಹ ಎಲ್ಲ ಹುಸಿ ಭರವಸೆಗಳನ್ನೂ ಕೂಡ ನನ್ನ ಈ ಪರಮ ಪವಿತ್ರ ಭಾರತ ತನ್ನೆರಡೂ ತೋಳುಗಳನ್ನ ಚಾಚಿ ಅಪ್ಪಿಕೊಳ್ತಾ ಇದೆ. ನನ್ನ ಭಾರತದ ಕಿವಿಗಳು ಮಾತ್ರವೇ ತೆರೆದುಕೊಂಡಿವೆ, ಎದೆಯ ಕದಗಳು ಮುಚ್ಚಿ ಹೋಗಿವೆ. ತಾಯಿ ಭಾರತೀಯ ಹೆಸರಿನಲ್ಲಿ ನಿತ್ಯವೂ ಅಸಂಖ್ಯ ಅತ್ಯಾಚಾರ, ಅನಾಥಾಚಾರ, ಭ್ರಷ್ಟಾಚಾರ, ರಾಜಕೀಯ ವ್ಯಭಿಚಾರಗಳು ಹಿಗ್ಗಿಲ್ಲದ ಹಾಗೆ ಹೆಗ್ಗಿಲ್ಲದಂತೆ ನಡೀತಾನೆ ಇದೆ. ಇದು ನನ್ನ ಭಾರತ. ಇಲ್ಲಿ ಮಾತು ಮೌಲ್ಯಗಳನ್ನು ಕಳೆದುಕೊಳ್ತಾ ಇದೆ, ಅನೀತಿಯೇ ನೀತಿ ಆಗ್ತಾ ಇದೆ, ಜನಸಾಮಾನ್ಯರ ಹಕ್ಕುಗಳನ್ನ ಅವರಿಗೇ ಗೊತ್ತಿಲ್ಲದ ಹಾಗೆ ಕಿತ್ಕೊಳ್ಳಾಗ್ತಾ ಇದೆ. ಎದೆ ಎತ್ತಿ ಮಾತನಾಡುವ ಸ್ವಾತಂತ್ರ್ಯಕ್ಕೂ ಕೂಡ ಕಲ್ಲನ್ನು ಹಾಕಲಾಗಿದೆ. ಹೊಗಳು ಬಟರ ಪರಾಕುಗಳಿಗಷ್ಟೇ ಇಲ್ಲಿ ಮಾನ್ಯತೆಯನ್ನ ನೀಡಲಾಗ್ತಾ ಇದೆ. ಆಡಳಿತ ಯಂತ್ರಗಳ ವಿರುದ್ಧ ಗುಡುಗುವುದಿರಲಿ, ಕೇವಲ ಮಾತುಗಳನ್ನು ಆಡಿದರೂ ಕೂಡ ಅಂತವರ ವಿರುದ್ಧ ಸಣ್ಣ ಪುಟ್ಟ ಪ್ರಕರಣಗಳನ್ನ ದೇಶದ್ರೋಹದಂತಹ ಗುರುತರ ಆಪಾದನೆಯನ್ನೇ ಹೊರಿಸಿ ಅವರನ್ನ ಜೈಲಿಗೆ ಅಟ್ಟುವವರೆಗೂ ಕೂಡ ಸಾಧಿಸುವಂತಹ ಕಿರಾತಕ ಸರ್ಕಾರಗಳು ನಮ್ಮ ಮುಂದೆ ಇವೆ. ವ್ಯಕ್ತಿಯೊಬ್ಬ ಇಂತಹ ಮಾತುಗಳನ್ನಾಡಿದ್ರೆ ಅವನನ್ನ ದೇಶದ್ರೋಹದ ಆಪಾದನೆ ಹೊರಿಸಿ ನ್ಯಾಯಾಲಯದ ಕಟಕಟಕ್ಕೆ ಎಳೆದು ನಿಲ್ಲಿಸುವ ಮತ್ತು ಸರಳುಗಳ ಹಿಂದೆ ತಳ್ಳಿ ಹಾಕುವ ಪ್ರವೃತ್ತಿಯನ್ನು ಕೂಡ ನಾವಿವತ್ತು ನೋಡ್ತಾ ಇದ್ದೇವೆ. ಕಳೆದ ಕೆಲವು ವರ್ಷಗಳಿಂದೀಚೆಗೆ ನನ್ನ ಪ್ರಿಯ ಭಾರತ ಧರ್ಮದ ಕೊಚ್ಚೆಯ ಗುಂಡಿಯಲ್ಲಿ ಬಿದ್ದು ಹೊರಳಾಡ್ತಾ ಇದೆ. ನಾಯಕರು ಅಂತ ನಾವೆಲ್ಲ ಹೇಳುವ ಮಂದಿ ದುರ್ನಾತ ಹೊಡಿತಾ ಇದ್ದಾರೆ. ಎಲ್ಲಿ ನೋಡಿದ್ರು ಅವರವರ ಬಾವುಟಗಳು, ಅವರವರ ಧರ್ಮದ ಬಾವುಟಗಳು ರಾರಾಜಿಸ್ತಾ ಇವೆ. ಮನುಷ್ಯತ್ವ ಮಾತ್ರ ಸತ್ತು ಮಕಾಡೆ ಮಲಗಿ ಹೋಗಿದೆ. ಇಲ್ಲಿರುವ ನಮಗ್ಯಾರಿಗೂ ನಾವು ಭಾರತೀಯರು ಅಂತ ಎದೆಯುಬ್ಬಿಸಿ ಹೇಳುವ ತಾಕತ್ತು ಸತ್ತು ಹೋಗಿದೆ. ನಾನು ಹಿಂದೂ, ನಾನು ಮುಸಲ್ಮಾನ, ನಾನು ಕ್ರೈಸ್ತ, ಪಾರ್ಸಿ, ಸಿಕ್ಕ, ಜೈನ, ಬುದ್ಧ ಅಂತ ಹೇಳಿಕೊಳ್ಳೋದ್ರಲ್ಲಿ ಇರುವ ಹೆಮ್ಮೆ, ಪರಮ ಸುಖ, ಅಪಾರವಾದ ಹೆಮ್ಮೆ ನಾನೊಬ್ಬ ಭಾರತೀಯ ಅಂತ ಹೇಳಿಕೊಳ್ಳೋದ್ರಲ್ಲಿ ಇಲ್ಲವಾಗ್ತಾ ಇದೆ. ಇದೆಲ್ಲಕ್ಕಿಂತ ಬಹಳ ಮುಖ್ಯವಾಗಿ ನನ್ನ ಜನ, ನಮ್ಮ ಜನ ವಿದ್ಯಾವಂತರಾದಷ್ಟು, ಸಿರಿವಂತರಾದಷ್ಟು, ಆಧುನಿಕರಾದಷ್ಟು ಅವರೊಳಗಿನ ಜಾತಿಯ ಪ್ರಜ್ಞೆ ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇದೆ. ನಾವೆಲ್ಲ ಮನುಷ್ಯರು ಅನ್ನೋದನ್ನೇ ಮರೆತು ಬಿಟ್ಟು ನಮ್ಮ ಜಾತಿಗಳಿಗೆ ಜ್ಯೋತಿ ಬೀಳ್ತಾ ಇದ್ದೇವೆ. ಮುಂದುವರೆದಿರುವಂತಹ ಜಾತಿ ಜನಾಂಗಗಳ ಭ್ರಮೆ ಒಂದು ಬಗೆಯದ್ದಾದ್ರೆ, ಅಲ್ಪಸಂಖ್ಯಾತರು, ಹಿಂದುಳಿದ ಜಾತಿಗಳು, ದಲಿತ ವರ್ಗದ ಮಂದಿ ತಮ್ಮೊಳಗೆ ಇರುವಂತಹ ಜಾತಿ, ಉಪಜಾತಿ, ಒಳಜಾತಿಗಳ ಕಲುಷಿತ ವಾತಾವರಣದಿಂದ ಹೊರಗೆ ಬರಲಿಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ತಮ್ಮೊಳಗಳಿಗೆ ಶ್ರೇಷ್ಠತೆಯ ಜೋತು ಬಿದ್ದು ಶ್ರೇಷ್ಠತೆಯ ವ್ಯಸನದಿಂದ ಆಚೆಗೆ ಬರಲಿಕ್ಕಾಗದೆ ಪರಿತಪಿಸ್ತಾ ಇದ್ದಾರೆ. ಅವಕಾಶ ಸಿಕ್ಕಾಗೆಲ್ಲ ತಮ್ಮನ್ನು ತಾವು ಈ ದೇಶವಾಸಿ, ಭಾರತೀಯ ಅಂತ ಹೇಳಿಕೊಳ್ಳುವ ಜನ ತಮ್ಮೊಳಗೆ ಹರಿದು ಹಂಚಿ ಹೋಗ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಆಗಸ್ಟ್ 15 ಮತ್ತು ಜನವರಿ 26 ಬಂದಾಗ ಮಾತ್ರವೇ ನಮ್ಮ ರಾಷ್ಟ್ರಧ್ವಜವನ್ನ ಹಿಡಿದುಕೊಂಡು ನಮ್ಮ ಡಿಪಿಗಳಲ್ಲಿ ರಾಷ್ಟ್ರಧ್ವಜದವನ್ನೋ ಭಾರತವನ್ನೋ ಭಾರತ ಮಾತೆಯದ್ದನ್ನು ಫೋಟೋ ಹಾಕೊಂಡು ಕುಣಿದು ಕುಪ್ಪಳಿಸ್ತಾ ಇದ್ದೇವೆ. ಆದರೆ ದುರಾದೃಷ್ಟ ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರಧ್ವಜದಲ್ಲಿರುವ 3 ಬಣ್ಣಗಳ ಪೈಕಿ 2 ಬಣ್ಣಗಳನ್ನು ಮಾತ್ರವೇ ನಾವು ಮೆರೆಸ್ತಾ ಇದ್ದೇವೆ. ಹಿಂದೂಗಳು ಅಂತ ಕರೆಸಿಕೊಳ್ಳುವ ಮಂದಿ ಕೇಸರಿಯನ್ನ ನನ್ನಪ್ಪನ ಮನೆಯ ಸೊತ್ತು ಅಂತ ಹೇಳಿದ್ರೆ, ಈ ಮುಸಲ್ಮಾನರು ಹಸಿರನ್ನ ನಮ್ಮಪ್ಪನ ಮನೆಯದು, ನನ್ನ ತಾತನ ಕಾಲದ್ದು ಅಂತ ಅಹಂಕಾರದಿಂದ ಮೆರೀತಾ ಇದ್ದಾರೆ. ಕೇಸರಿ ಮತ್ತು ಹಸಿರನ್ನ ಈ 2 ಧರ್ಮಗಳವರು ಹೈಜಾಕ್ ಮಾಡಿದ್ರೆ, ಬಿಳಿಯ ಬಣ್ಣ ಮಾತ್ರ ಯಾರಿಗೂ ಬೇಡವಾಗಿ ಮೂಲೆ ಬಿಟ್ಟು ಮಂಕಾಗಿ ಹೋಗ್ತಾ ಇದೆ. ನಮಗೆಲ್ಲರಿಗೂ ಕೂಡ ತ್ರಿವರ್ಣ ಧ್ವಜದಲ್ಲಿ ತ್ರಿವರ್ಣ 3 ಬಣ್ಣ ಸೇರಿದರೆ ಮಾತ್ರವೇ ಅದು ರಾಷ್ಟ್ರ ಆಗ್ತದೆ
ಅನ್ನುವ ಒಂದು ಸಣ್ಣ ಕಲ್ಪನೆಯೂ ಕೂಡ ನಮಗೆ ಆಗ್ತಾ ಇಲ್ಲ. ನಾನು ಹಿಂದೂ, ನಾನು ಮುಸಲ್ಮಾನ ಅಂತ ಹೇಳಿಕೊಳ್ಳುವ ಈ ಅಯೋಗ್ಯರಿಗೆ ನಾನೊಬ್ಬ ಮನುಷ್ಯ ಅಂತ ಹೇಳಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಶುದ್ಧವಾಗಿರುವ ಮನಸ್ಸು, ಸ್ವಚ್ಛವಾಗಿರುವ ದೇಶ ನಮ್ಗೆ ಯಾರಿಗೂ ಬೇಡ ಆಗ್ತಾ ಇದೆ. ಹಾಗಾಗಿಯೇ ರಾಷ್ಟ್ರಧ್ವಜದ ಬಿಳಿಯ ಬಣ್ಣವನ್ನ ನಾವು ಕಡೆಗಣಿಸ್ತಾ ಇದ್ದೀವಿ. ಇದು ನಮ್ಮ ಅಯೋಗ್ಯತನಕ್ಕೆ ಒಂದು ಸಾಕ್ಷಿ ಪ್ರಜ್ಞೆ ಅಂತ ನಮ್ಗೆ ಯಾಕೆ ಅನ್ನಿಸ್ತಾ ಇಲ್ಲ? ಇದನ್ನ ಒಂದ್ ಕಡೆ ಬಿಡ್ರಿ, ಯಾವನೋ ಯಾವುದೋ ಒಬ್ಬ ಪಕ್ಷಕ್ಕೆ ಸೇರಿದ ಒಬ್ಬ ತಲೆತಿರುಕ ರಾಜಕಾರಣಿ ಒಂದು ಹೇಳಿಕೆ ಕೊಡ್ತಾನೆ, ನಾವು ಅಧಿಕಾರಕ್ಕೆ ಬಂದಿರೋದು ರಾಷ್ಟ್ರ ಧ್ವಜವನ್ನೇ ಬದಲಿಸ್ತೀವಿ ಅಂತ ಹೇಳ್ತಾನೆ. ಒಬ್ಬ ಸಂವಿಧಾನವನ್ನ ಬದಲಿಸ್ತೀವಿ ಅಂತ ಹೇಳ್ತಾನೆ. ಇನ್ನೊಬ್ಬ ತಲೆತಿರುಕ ರಾಷ್ಟ್ರ ಧ್ವಜವನ್ನೇ ಬದಲು ಮಾಡ್ತೀವಿ ಅಂತ ಹೇಳ್ತಾನೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮೈಸೂರು ಮತ್ತೆ ಕೊಡಗನ್ನ ಪಾರ್ಲಿಮೆಂಟ್ ನಲ್ಲಿ ಪ್ರತಿನಿಧಿಸುವ ಪ್ರತಾಪ ಸಿಂಹ ಏನೋ ಒಬ್ಬ ರಾಜಕಾರಣಿ, ಮಾಜಿ ಪತ್ರಕರ್ತ ಹೇಳ್ತಾರೆ, ನಾವು ಇನ್ನೇನು ಕೆಲವೇ ದಿನಗಳಲ್ಲಿ ರಾಷ್ಟ್ರಧ್ವಜದ ನಟ್ಟ ನಡುವೆ ಇರುವ ಅಶೋಕ ಚಕ್ರದ ಬದಲು ಸುದರ್ಶನ ಚಕ್ರವನ್ನೇ ನಾವು ಅಲ್ಲಿ ತರುತ್ತೇವೆ, ಪ್ರತಿಷ್ಠಾಪಿಸ್ತೇವೆ ಅಂತ ಹೇಳ್ತಾನೆ. ಇಂಥ ಅಯೋಗ್ಯರು ನಮ್ಮ ನಾಯಕರು ಅಂತ ನಾವು ಹೇಳ್ಕೊಳ್ತೀವಲ್ರಿ. ದೇಶ ಪ್ರೇಮ ಅನ್ನೋದು, ರಾಷ್ಟ್ರ ಪ್ರೇಮ ಅನ್ನೋದು ಎಲ್ಲಿಗೆ ಹೋಗ್ತಾ ಇದೆ? ದೇಶ ಪ್ರೇಮ ಅನ್ನೋದು ರಾಜಕಾರಣದ ದಾಳವೇ? ಅಪರಾಧ ಅದೊಂದು. ಓಕೆ, ನನ್ನ ಪ್ರಿಯ ಭಾರತ ಬದಲಾಗ್ತಾ ಇದೆ. ನನ್ನ ಭವ್ಯ ಭಾರತ ವಿಕಾಸದ ಹೆಸರಿನಲ್ಲಿ ವಿನಾಶದ ಕಡೆಗೆ ದಾಪುಗಾಲುಗಳನ್ನು ಇಡ್ತಾ ಇದೆ. ನನ್ನ ಮಹಾನ್ ಭಾರತ ಹಸಿ ಹಸಿ ಸುಳ್ಳುಗಳನ್ನೇ ಪರಮ ಸತ್ಯ ಅಂತ ನಂಬ್ತಾ ಇದೆ. ಕಳ್ಳನಾಯಕರ ಪೊಳ್ಳು ಮಾತುಗಳೆಲ್ಲವನ್ನೂ ನನ್ನ ಭಾರತ ಮರುಮಾತಿಲ್ಲ. ಕಳೆದ ಕೆಲವು ವರ್ಷಗಳಿಂದೀಚೆಗೆ ನನ್ನ ಪ್ರಿಯ ಭಾರತ ಧರ್ಮದ ಕೊಚ್ಚೆಯ ಗುಂಡಿಯಲ್ಲಿ ಬಿದ್ದು ಹೊರಳಾಡ್ತಾ ಇದೆ. ನಾಯಕರು ಅಂತ ನಾವೆಲ್ಲ ಹೇಳುವ ಮಂದಿ ದುರ್ನಾತ ಹೊಡಿತಾ ಇದ್ದಾರೆ. ಎಲ್ಲಿ ನೋಡಿದ್ರು ಅವರವರ ಬಾವುಟಗಳು, ಅವರವರ ಧರ್ಮದ ಬಾವುಟಗಳು ರಾರಾಜಿಸ್ತಾ ಇವೆ. ಮನುಷ್ಯತ್ವ ಮಾತ್ರ ಸತ್ತು ಮಕಡೆ ಮಲಗಿ ಹೋಗಿದೆ. ಇಲ್ಲಿರುವ ನಮಗ್ಯಾರಿಗೂ ನಾವು ಭಾರತೀಯರು ಅಂತ ಎದೆಯುಬ್ಬಿಸಿ ಹೇಳುವ ತಾಕತ್ತು ಸತ್ತು ಹೋಗಿದೆ. ನಾನು ಹಿಂದೂ, ನಾನು ಮುಸಲ್ಮಾನ, ನಾನು ಕ್ರೈಸ್ತ, ಪಾರ್ಸಿ, ಸಿಕ್ಕ, ಜೈನ, ಬುದ್ಧ ಅಂತ ಹೇಳಿಕೊಳ್ಳೋದ್ರಲ್ಲಿ ಇರುವ ಹೆಮ್ಮೆ, ಪರಮ ಸುಖ, ಅಪಾರವಾದ ಹೆಮ್ಮೆ ನಾನೊಬ್ಬ ಭಾರತೀಯ ಅಂತ ಹೇಳಿಕೊಳ್ಳೋದ್ರಲ್ಲಿ ಇಲ್ಲವಾಗ್ತಾ ಇದೆ. ಇದೆಲ್ಲಕ್ಕಿಂತ ಬಹಳ ಮುಖ್ಯವಾಗಿ ನನ್ನ ಜನ, ನಮ್ಮ ಜನ ವಿದ್ಯಾವಂತರಾದಷ್ಟು, ಸಿರಿವಂತರಾದಷ್ಟು, ಆಧುನಿಕರಾದಷ್ಟು ಅವರೊಳಗಿನ ಜಾತಿಯ ಪ್ರಜ್ಞೆ ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇದೆ. ನಾವೆಲ್ಲ ಮನುಷ್ಯರು ಅನ್ನೋದನ್ನೇ ಮರೆತು ಬಿಟ್ಟು ನಮ್ಮ ಜಾತಿಗಳಿಗೆ ಜೋತ್ ಬೀಳ್ತಾ ಇದ್ದೇವೆ. ಮುಂದುವರೆದಿರುವಂತಹ ಜಾತಿ ಜನಾಂಗಗಳ ಭ್ರಮೆ
ಒಂದು ಬಗೆಯದ್ದಾದ್ರೆ ಅಲ್ಪಸಂಖ್ಯಾತರು, ಹಿಂದುಳಿದ ಜಾತಿಗಳು, ದಲಿತ ವರ್ಗದ ಮಂದಿ ತಮ್ಮೊಳಗೆ ಇರುವಂತಹ ಜಾತಿ, ಉಪಜಾತಿ, ಒಳಜಾತಿಗಳ ಕಲುಷಿತ ವಾತಾವರಣದಿಂದ ಹೊರಗೆ ಬರಲಿಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ತಮ್ಮೊಳಗಳಿಗೆ ಶ್ರೇಷ್ಠತೆಯ ಜೋತು ಬಿದ್ದು ಶ್ರೇಷ್ಠತೆಯ ವ್ಯಸನದಿಂದ ಆಚೆಗೆ ಬರಲಕ್ಕಾಗದೆ ಪರಿತಪಿಸ್ತಾ ಇದ್ದಾರೆ. ಅವಕಾಶ ಸಿಕ್ಕಾಗೆಲ್ಲ ತಮ್ಮನ್ನ ತಾವು ಈ ದೇಶವಾಸಿ, ಭಾರತೀಯ ಅಂತ ಹೇಳಿಕೊಳ್ಳುವ ಜನ ತಮ್ಮೊಳಗೆ ಹರಿದು ಹಂಚಿ ಹೋಗ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಆಗಸ್ಟ್ 15 ಮತ್ತು ಜನವರಿ 26 ಬಂದಾಗ ಮಾತ್ರವೇ ನಮ್ಮ ರಾಷ್ಟ್ರಧ್ವಜವನ್ನ ಹಿಡಿದುಕೊಂಡು ನಮ್ಮ ಡಿಪಿಗಳಲ್ಲಿ ರಾಷ್ಟ್ರಧ್ವಜವನ್ನು